ಕಂಟೆಂಟ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಬಂದಿದ್ದೀನಿ. ಅದೇನು ಕಾಂಟೆಂಟ್ ಅಂದರೆ ಇವತ್ತು ಯೂಟ್ಯೂಬ್ ಬಗ್ಗೆ ನಾಲೆಜ್ ತಿಳಿಸ್ತಾನೆ. ಯೂಟ್ಯೂಬ್ ಎಂದರೇನು ಅಂತ. ಯೂಟ್ಯೂಬು ನಾವೆಲ್ಲ ಕೇವಲ ಒಂದು ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಅಂತ. ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಅಷ್ಟೇ ಅಲ್ಲ, ಇನ್ನು ಬೇರೆದೇನೋ ಇದೆ. ಅದೇನಿದೆ ಬರುತ್ತಂತ ನೀವು ಕೇಳ್ಬೋದು. ಅದೇನಿದೆ ಅಂತ ಡೀಟೇಲ್ ಆಗಿ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತು ಯೂಟ್ಯೂಬರು ನಮ್ಮ ಭಾರತದಲ್ಲಿ ಎಕಾನಮಿ ಎಷ್ಟಿದೆ, ನಮ್ಮ ಭಾರತದಲ್ಲಿ 1 ಲಕ್ಷ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರುವ ಚಾನಲ್ಸ್ ಎಷ್ಟಿದೆ, ಹಾಗೂ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರುವ ಚಾನಲ್ಸ್ ನಮ್ಮ ಭಾರತದಲ್ಲಿ ಎಷ್ಟಿದೆ, ಅವ್ರು ಎಷ್ಟು ಅರ್ನಿಂಗ್ಸ್ ಮಾಡ್ತಿದ್ದಾರೆ, ಒಂದು ಅಪ್ರಾಕ್ಸಿಮೇಟ್ ಯೂಶಲಿ ಅಂತ ನೀವು ಕೇಳ್ಬೋದು. ಇದೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಈ ವಿಡಿಯೋ ನೋಡ್ತಿದ್ರು ಅಂತ ಅಂದರೆ, ಇನ್ನು ಲೈಕ್ ಕೊಟ್ಟಿಲ್ಲ ಅಂತ ಅಂದರೆ ಲೈಕ್ ಕೊಡಿ. ಹಾಗೂ ಕೂಡ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿ, ಸಬ್ಸ್ಕ್ರೈಬ್ ಆದ ಈ ಥರ ಸೂಪರ್ ಆಗಿರುವ ಕಾಂಟೆಂಟ್ಗೋಸ್ಕರ ಅಪ್ಲೋಡ್ ಮಾಡ್ತೀನಿ. ಅಷ್ಟೇ ಅಲ್ಲ, ಫ್ರೀಯಾಗಿ ಕೂಡ ಹೆಲ್ಪ್ ಮಾಡ್ತೀನಿ ಫ್ರೆಂಡ್ಸ್. ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಜಸ್ಟ್ ವಾಟ್ಸಪ್ ಮಾಡಿ 24 bars ನಿಮಗೆ ಹೆಲ್ಪ್ ಮಾಡ್ತೀನಿ. ಬನ್ನಿ ನಮ್ಮ ಕಾಂಟೆಂಟ್ಗೆ ಹೋಗೋಣ. ಈಗ ಹೇಳ್ದಲ್ಲ ನಿಮಗೆ, ಯೂಟ್ಯೂಬ್ ಜಸ್ಟ್ ಎಜುಕೇಷನಲ್ ಪ್ಲ್ಯಾಟ್ಫಾರ್ಮ್ ಅಥವಾ ಎಂಟರ್ಟೈನ್ಮೆಂಟ್ ಪ್ಲ್ಯಾಟ್ಫಾರ್ಮ್ ಅಲ್ಲ, ಇದು ಒಂದು ಅರ್ನಿಂಗ್ ಪ್ಲ್ಯಾಟ್ಫಾರ್ಮ್. ನಿಮಗೆಲ್ಲ ಗೊತ್ತಿರಬೇಕು, ತುಂಬ ಜನ ಕೂಡ ಗೊತ್ತಿದೆ ನಾವು ಯೂಟ್ಯೂಬ್ನಲ್ಲಿ ದುಡ್ಡು ಮಾಡ್ಬೋದು ಅಂತ. ಆ್ಯಕ್ಚುಲಿ ಈಗ ಬರೋಣ, ಯೂಟ್ಯೂಬ್ನಲ್ಲಿ ಇಂಡಿಯಾದಲ್ಲಿ ಎಷ್ಟು ಎಕಾನಮಿ ಇದೆ ಅಂತ. ನೀವು ನಂಬಲ್ಲ ಫ್ರೆಂಡ್ಸ್, ಸುಮಾರು 2020ರಲ್ಲಿ ನಮ್ಗೆ ಏನು ರಿಪೋರ್ಟ್ ಬಂದಿದೆ ಅಂತ ಅಂದರೆ, GDP ಅಂದರೆ ಯೂಟ್ಯೂಬರ GDP ನಮ್ಮ ಭಾರತದಲ್ಲಿ ಸುಮಾರು 6,800 ಕೋಟಿ ರೂಪಾಯಿ GDP ಹೊಂದಿರುವಂಥದ್ದು. ಅದನ್ನ ನಾವು ಲೆಕ್ಕ ಹಾಕ್ಕೊಂಡ್ರೆ, ಅಪ್ರಾಕ್ಸಿಮೇಟ್ ಮಾಡಿದ್ರೆ ನಮಗೆ 7 ಲಕ್ಷ ಜನರಿಗೆ ಫುಲ್ ಟೈಮು ಜಾಬ್ ಕೊಡಂಗೆ ಅಂತಲೇ ಹೇಳ್ಬೋದು. 7 ಲಕ್ಷ, ಅಪ್ರಾಕ್ಸಿಮೇಟ್ 7 ಲಕ್ಷ ಜನರಿಗೆ ಯೂಟ್ಯೂಬ್ ಅವರು ಕೆಲಸ ಕೊಟ್ಟಿದ್ದಾರೆ ಯೂಟ್ಯೂಬ್ನಲ್ಲಿ ಅಂತಲೇ ಹೇಳ್ಬೋದು. ಹೌದು, ದಿನ ಏನೈತಲ್ಲ, ವರ್ಷ ಬರ್ತಾ ಈ ಏನಿದೆ GDP 45% ಗ್ರೋತ್ ಆಗ್ತಿದೆ. ಇಲ್ಲಿ ನೋಡ್ಬೋದು ನಾವು, ಸುಮ್ಮನೆ ಸಾಧಾರಣ ಇಲ್ಲ, ಇದು ನಾರ್ಮಲ್ ಅಲ್ಲ, ಇದು ಜಾಸ್ತಿ ಇನ್ಕ್ರೀಸ್ ಆಗ್ತಿದೆ ಅಂತಲೇ ಹೇಳ್ಬೋದು. ಇದರಿಂದ ಯೂಟ್ಯೂಬರ್ ಎಕಾನಮಿ ನಮ್ಮ ಭಾರತದಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗ್ತಾನೆ ಇದೆ. ವರ್ಷಕ್ಕೂ 45%, 50%, 60% ಈ ರೀತಿ ಇನ್ಕ್ರೀಸ್ ಆಗ್ತಾ ಹೋಗ್ತಾನೆ ಇದೆ. ಇದೊಂದು ಫಾಸ್ಟ್ ರ್ಯಾಪಿಡ್ ಗ್ರೋತ್ ಅಂತ ಹೇಳ್ಬೋದು ಯೂಟ್ಯೂಬ್ ಅವರ ಎಕಾನಮಿ ನಮ್ಮ ಭಾರತದಲ್ಲಿ. ಇದೆಲ್ಲ ಯಾರ್ಯಾರು ಹೆಲ್ಪ್ ಆಗುತ್ತಂತ ಅಂದರೆ, ಯಾರ್ಯಾರು ಅನ್ಎಜುಕೇಟೆಡ್ ಇದ್ದಾರೆ ಅಥವಾ ಯಾರು ಅನ್ಎಂಪ್ಲಾಯ್ಡ್ ಇದ್ದಾರೆ, ಯಾರ್ಯಾರು ಕೆಲಸಕ್ಕೆ ಹೋಗಲ್ಲ, ಯಾರು ಅನ್ಎಜುಕೇಟೆಡ್ ಇದ್ದಾರೆ, ತುಂಬ ಹೆಲ್ಪ್ ಆಗುತ್ತೆ. ಹೇಗೆ ತುಂಬ ಜನ ಚಾನೆಲ್ ಮಾಡಿ ಲಕ್ಷ ಗಳಿಸಿದ್ದಾರೆ. ಈಗ ಯಾರ್ಯಾರ ಚಾನಲ್ಲು 1 ಲಕ್ಷ ಪ್ಲಸ್ ಸಬ್ಸ್ಕ್ರೈಬರ್ ರೀಚ್ ಆಗಿರುವಂಥದ್ದು ನಮ್ಮ ಭಾರತದಲ್ಲಿ ಚಾನಲ್ ಬಗ್ಗೆ ಮಾತಾಡ್ಬೇಕಂತ ಅಂದರೆ, 40,000 ಪ್ಲಸ್ ಚಾನಲ್ಸು ನಮ್ಮ ಭಾರತದಲ್ಲಿ 1 ಲಕ್ಷ ಪ್ಲಸ್ ಕ್ರಾಸ್ ಆಗಿರುವಂಥ ಸಬ್ಸ್ಕ್ರೈಬರ್ಸು. ಮತ್ತು 1 ಮಿಲಿಯನ್ ಬಗ್ಗೆ ಮಾತಾಡ್ಬೇಕಂತಂದರೆ, ನಮ್ಮ ಭಾರತದಲ್ಲಿ 10,000 ಪ್ಲಸ್ ಚಾನಲ್ಸು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ರೀಚ್ ಆಗಿರುವಂಥದ್ದು. ಮತ್ತು ಯಾವ ವೇಸಿಂದ ಅವ್ರು ಅರ್ನಿಂಗ್ಸ್ ಮಾಡ್ತಾರೆ, ಇದರಲ್ಲಿ 10 ರೀತಿ ಇದೆ. ಅದೇನಂದರೆ ನಿಮಗೆಲ್ಲ ಗೊತ್ತಿರಬೇಕು, ಆ್ಯಡ್ಸಿಂದ, ಮತ್ತು ಯೂಟ್ಯೂಬ್ ಪ್ರೀಮಿಯಂ ಫೀಚರ್ಸಿಂದ, ಸೂಪರ್ ಥ್ಯಾಂಕ್ಸ್, ಸೂಪರ್ ಚಾಟು, ಮತ್ತು ಸೂಪರ್ ಸ್ಟಿಕ್ಕರ್ಸು, ಆಮೇಲೆ ಬ್ರ್ಯಾಂಡ್ ಕನೆಕ್ಟ್ ಅಂತ ಅಂದರೆ ಕಂಪನಿಯವರು ನಮ್ಗೊಂದು ಪ್ರಾಡಕ್ಟ್ ಕೊಡ್ತಾರೆ. ಉದಾಹರಣೆಗೋಸ್ಕರ ನಾನು ಟೆಕ್ ಬಗ್ಗೆ ಈಗ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಈಗ ಒಂದು ಗ್ಯಾಜೆಟ್ ಕಳಿಸೋ, ಒಂದು ಗ್ಯಾಜೆಟ್ ಬಗ್ಗೆ ಅದ್ರ ಬಗ್ಗೆ ರಿವ್ಯೂ ಮಾಡಬೇಕು, ಹೇಳಬೇಕು ಹೇಗಿದೆ ಎಂದು, ನಾನು ಒಂದು ಎಕ್ಸ್ಪೀರಿಯನ್ಸ್ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡಬೇಕು, ಅದು ನಮಗೆ ಕಳಿಸ್ತಾರೆ. ಆ ಥರ ಇದು ಬ್ರ್ಯಾಂಡ್ ಕನೆಕ್ಟ್ ಅಂತ ಅಂತಾರೆ. ಆಮೇಲೆ ಟಿಕೆಟಿಂಗು, ಇನ್ನು ಬೇಜಾನಷ್ಟು ಫ್ಯೂಚರ್ಸ್ ಹೊಂದಿರುವಂಥದ್ದು. ಆ ಫ್ಯೂಚರ್ಸ್ ಎಲ್ಲ ಬಳಸಿ ಕ್ರಿಯೇಟರ್ಸು ಹಣ ಜಾಸ್ತಿ ಗಳಿಸ್ಬೋದು ಅವರು. ಮತ್ತು ಯಾವ ಚಾನಲ್ಸು, ಈಗ ಸಪೋಸ್ ಈಗ ಯಾರ್ಯಾರು ಸಿಲ್ವರ್ ಪ್ಲೇ ಬಟನ್ನು ತಗೊಂಡಿದ್ದಾರೆ, ಯಾರ್ಯಾರು ಚಾನಲ್ಸ್ 1 ಲಕ್ಷ ಪ್ಲಸ್ ಕ್ರಾಸ್ ಆಗಿದೆ ಅಂತ ಒಂದು ಚಾನಲ್ಸು ಎಷ್ಟು ಅರ್ನ್ ಮಾಡುತ್ತೆ ಅಂತ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ಯಾರ್ಯಾರು ಚಾನಲ್ 1 ಲಕ್ಷ ಪ್ಲಸ್ ಸಬ್ ಕ್ರಾಸ್ ಆಗಿದೆ ಭಾರತದಲ್ಲಿ ಎಷ್ಟು ದುಡಿದಿದ್ರು ಅಂತ ಅಂದರೆ, ತಿಂಗಳಿಗೆ 30,000ದಿಂದ 50,000 ಅಪ್ರಾಕ್ಸಿಮೇಟ್ ದುಡಿತವೆ. ಅದು ಆ್ಯಡ್ಸಿಂದ, ಆಮೇಲೆ ಬೇರೆದಿಂದ ಎಸ್ಟಿಮೇಟ್ ಆಗಿ ಇದು ಬಂದಿರುವಂಥದ್ದು ರಿಪೋರ್ಟ್. ಮತ್ತು ಯಾವ ಚಾನಲ್ಸು 1 ಲಕ್ಷ ಪ್ಲಸ್ ಸಬ್ಸ್ಕ್ರೈಬರ್ ಹೊಂದಿದೆ ಅಂಥ ಚಾನಲ್ಸು ಎಷ್ಟು ಅರ್ನಿಂಗ್ ಬರ್ತಿದೆ ತಿಂಗಳಿಗೆ, ಯೂಶ್ವಲಿ ಮಾತನಾಡಬೇಕಂತ ಅಂದರೆ 2 ಲಕ್ಷದಿಂದ 5 ಲಕ್ಷ ದುಡಿತಾರೆ ತಿಂಗಳಿಗೆ. ಹೌದು, 1 ಲಕ್ಷ ಪ್ಲಸ್ ಚಾನಲ್ ಸಬ್ಸ್ಕ್ರೈಬರ್ಸ್ ಹೊಂದಿರುವಂಥದ್ದು ಅಂಥ ಚಾನಲ್. ಮೇನ್ ಬರೋದವ್ರಿಗೆ ಬ್ರ್ಯಾಂಡ್ ಕನೆಕ್ಟ್ ಇಂದಾನೆ ಒಂದು ಪ್ರಾಡಕ್ಟ್ ಕೊಡ್ತಾರೆ ರಿವ್ಯೂ ಮಾಡೋಕ್ಕೆ. ಜೆಂಟ್ಸ್ಗೆಲ್ಲ ಒಂದು ಮೊಬೈಲ್ ರಿವ್ಯೂ ಮಾಡೋಕ್ಕೆಲ್ಲ ಕೊಡ್ತಾರೆ, ಅಥವಾ ವುಮೆನ್ಸ್ಗೆಲ್ಲ ಮೇಕಪ್ ಸೆಟ್ ಬಗ್ಗೆ ಮಾಡೋಕ್ಕೆಲ್ಲ ರಿವ್ಯೂ ಕೊಡ್ತಾರೆ. ಈ ಥರ ಒಂದೇನಾದ್ರೂ ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಮಾಡೋಕ್ಕೆ ಕೊಡ್ತಾರೆ. ಅದರಿಂದನೇ 90% ಅವ್ರಿಗೆ ಬರೋದು ಅಂತಲೇ ಹೇಳ್ಬೋದು. ಇನ್ನು 10% ಸೂಪರ್ ಚಾಟ್ಸು, ಸೂಪರ್ ಥ್ಯಾಂಕ್ಸು, ಟಿಕೆಟಿಂಗ್, ಇನ್ನು ಮಿಕ್ಕಿದಷ್ಟೆಲ್ಲ ಫ್ಯೂಚರ್ಸ್ ಎಲ್ಲ ಅದರಿಂದ ಅವ್ರಿಗೆ
ಬರುತ್ತೆ ಅಂತಲೇ ಹೇಳಬಹುದು. ಇಷ್ಟ ಆಯ್ತು ಈ ಪರ್ಟಿಕ್ಯುಲರ್ ವಿಡಿಯೋ ಬಗ್ಗೆ. ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಕ್ತಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ. ಈ ಥರ ಇನ್ಫಾರ್ಮೇಷನ್ ಬೇಕಂತ ಅಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಮತ್ತು ಯೂಟ್ಯೂಬ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿತ್ತಂತ ಅಂದರೆ, ಏನಾದ್ರು ಡೌಟ್ ಇದ್ದರೆ ಹೆಲ್ಪ್ ಬೇಕಿದ್ರೆ ಕೆಳಗಡೆ ನಿಮಗೋಸ್ಕರ ಬೇಕಾದ್ರೆ ನಂಬರ್ ಹಾಕಿರ್ತೀನಿ. 24 bars ನಿಮಗೆ ರಿಪ್ಲೈ ಮಾಡ್ತೀನಿ. ಏನಾದ್ರು ಡೌಟ್ ಇದ್ದರೆ ಅಥವಾ ಹೆಲ್ಪ್ ಬೇಕಿತ್ತಂತ ಅಂದರೆ ಈ ನಂಬರ್ಗೆ ಜಸ್ಟ್ ವಾಟ್ಸಪ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀನಿ. ಈ ಥರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದೇಂಗಂದರೆ ನೀವೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ, ಒಂದು ಲೈಕ್ ಮಾಡಿದ್ರೆ, ಒಂದು ಶೇರ್ ಮಾಡಿದ್ರೆ, ಒಂದು ಕಮೆಂಟ್ ಮಾಡಿದ್ರೆ, ಇಷ್ಟು ಮಾಡಿದ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.